ಎಲ್ರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಗಂಗರು ಮತ್ತು ಹೊಯ್ಸಳರು ಅಂತ ಎರಡು ಪ್ರಮುಖ ರಾಜವಂಶಗಳಿವೆ. ಅವರ ಹೆಸರುಗಳು ಅಷ್ಟಾಗಿ ಕೇಳಿ ಬರೆದಿದ್ರು, ಅವರ ಕಥೆಗಳು ಇವತ್ತಿಗೂ ಕಲ್ಲಿನ ಕೆತ್ತನೆಗಳಲ್ಲಿ ಜೀವಂತವಾಗಿವೆ. ಬನ್ನಿ, ಆ ಕಥೆಗಳನ್ನೊಮ್ಮೆ ಕೆದಕಿ ನೋಡೋಣ. ಹುಲಿಯೊಂದಿಗೆ ಹೋರಾಡ್ತಿರೋ ಒಬ್ಬ ವ್ಯಕ್ತಿಗೂ ಮತ್ತು 57 ಅಡಿ ಎತ್ತರದ ಒಬ್ಬ ಸಂತನ ಪ್ರತಿಮೆಗೂ ಏನ್ ಸಂಬಂಧ ಇರ್ಬೋದಂತೀರಾ? ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ಅದಕ್ಕೆ ಉತ್ತರ ದಕ್ಷಿಣ ಭಾರತದ ಚರಿತ್ರೆಯ ದಿಕ್ಕನ್ನೇ ಬದಲಿಸಿದ ಗಂಗರು ಮತ್ತು ಹೊಯ್ಸಳರು ಅನ್ನೋ ಎರಡು ಶಕ್ತಿಶಾಲಿ ರಾಜವಂಶಗಳ ಕಥೆಯಲ್ಲೇ ಅಡಗಿದೆ. ಸರಿ, ನಮ್ಮ ಪಯಣವನ್ನ ಗಂಗಾ ರಾಜವಂಶದಿಂದ ಶುರು ಮಾಡೋಣ. ಅವರ ಆಳ್ವಿಕೆಯ ಅವಧಿಯನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಬ್ಬ, 700ಕ್ಕೂ ಹೆಚ್ಚು ವರ್ಷಗಳು. ಒಂದ್ಸಲ ಯೋಚನೆ ಮಾಡಿ, ಅಂದ್ರೆ ರೋಮನ್ ಸಾಮ್ರಾಜ್ಯದ ಅರ್ಧದಷ್ಟು ಕಾಲ. ಒಂದು ರಾಜವಂಶ ಇಷ್ಟು ದೀರ್ಘಕಾಲ ಆಳ್ವಿಕೆ ಮಾಡೋದಂದ್ರೆ ಸುಮ್ನೆನಾ? ಅವರ ಸ್ಥಿರತೆಗೆ, ಅವರ ಆಡಳಿತದ ಹಿಡಿತಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಹಾಗಿದ್ರೆ ಒಂದು ಪ್ರಶ್ನೆ, ಈ ಪಶ್ಚಿಮ ಗಂಗರ ರಾಜಲಾಂಛನ ಏನಿತ್ತು ಗೊತ್ತಾ? ಅದು ಅವರ ಪ್ರಾದೇಶಿಕ ಶಕ್ತಿಯ ಒಂದು ದೊಡ್ಡ ಸಂಕೇತವಾಗಿತ್ತು. ಉತ್ತರ ಆನೆ. ಯಾಕೆ ಆನೆ? ಅದಕ್ಕೂ ಒಂದು ಕಾರಣ ಇದೆ. ಅವರ ರಾಜಧಾನಿ ಇತ್ತಲ್ಲ ತಲಕಾಡು, ಅದು ದಟ್ಟವಾದ ಕಾಡುಗಳಿಂದ ಸುತ್ತುವರಿತಿತ್ತು. ಅಲ್ಲಿ ಆನೆಗಳು ಅಂದ್ರೆ ಅದೆಷ್ಟೋ. ಹಾಗಾಗಿ ಆನೆಯೇ ಅವರ ಶಕ್ತಿಯ ಮತ್ತು ಸಂಪನ್ಮೂಲದ ಸಂಕೇತವಾಯಿತು. ಆದ್ರೆ ಗಂಗರನ್ನ ಇವತ್ತಿಗೂ ನೆನಪಿಸ್ಕೊಳ್ಳೋಕೆ ಒಂದು ಮುಖ್ಯ ಕಾರಣ ಇದೆ. ಅದು ಅವರ ಧರ್ಮ, ಜೈನ ಧರ್ಮ. ಇದು ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಕೆ ಶುರು ಮಾಡತ್ತೆ ನೋಡಿ. ಈಗೊಂದು ತುಂಬನೇ ವಿಶಿಷ್ಟವಾದ ಪದ್ಧತಿ ಬಗ್ಗೆ ಹೇಳ್ತೀನಿ, ಗರುಡ ಪದ್ಧತಿ ಅಂತ. ಇದು ನಿಷ್ಠೆಯ ಒಂದು ಪರಾಕಾಷ್ಠೆ ಅನ್ಬೋದು. ಗರುಡರು ಅಂತ ಕರೆಯಲ್ಪಡ್ತಿದ್ದ ರಾಜನ ಅಂಗರಕ್ಷಕರು ತಮ್ಮ ಯಜಮಾನನ ಮರಣದ ನಂತರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಬಿಡ್ತಿದ್ರಂತೆ. ಸರಿ, ಗಂಗರ ಕತೆ ಆಯ್ತು. ಈಗ ಹೊಯ್ಸಳರ ಕಡೆ ಬರೋಣ. ಗಂಗರ್ದು ಸುದೀರ್ಘ ಆಳ್ವಿಕೆ ಆದ್ರೆ ಹೊಯ್ಸಳರದು ಒಂದು ರೀತಿ ಕಲೆ ಮತ್ತು ಶಕ್ತಿಯ ಮಹಾಸ್ಫೋಟ ಅಂತಾನೆ ಹೇಳ್ಬೋದು. ಅಂದ್ಹಾಗೆ ಹೊಯ್ಸಳರು ಪವರ್ಗೆ ಬಂದಿದ್ದೆ ಗಂಗರಿಂದ ಗಂಗಾವಾಡಿಯನ್ನ ಗೆಲ್ಲುವ ಮೂಲಕ. ನೋಡಿ, ಇಲ್ಲಿಂದ ಆ ಎರಡು ರಾಜವಂಶಗಳ ನಡುವಿನ ಲಿಂಕ್ ಶುರುವಾಗುತ್ತೆ. ಹೊಯ್ಸಳರ ಹೆಸರು ಬಂದಿದ್ರ ಹಿಂದೆ ಒಂದು ಸಖತ್ ಕಥೆನೇ ಇದೆ. ಸಳ ಅನ್ನೋ ಯುವಕ ಇದ್ನಂತೆ, ಅವನು ಹುಲಿಯೊಂದನ್ನ ಕೊಂದ. ಆ ದೃಶ್ಯ ಇದೆಯಲ್ವಾ, ಅದೇ ಅವರ ರಾಜಲಾಂಶನ ಆಗೋಯ್ತು. ನೆನ್ಪಾಯ್ತಾ ನಮ್ಮ ಮೊದಲ ಪ್ರಶ್ನೆ? ಹುಲಿಯೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಯ ರಹಸ್ಯ ಇಲ್ಲೇ ಇದೆ ನೋಡಿ. ಈ ಟೈಮ್ಲೈನ್ ನೋಡಿ, ಇದು ಹೊಯ್ಸಳರ ಇಡೀ ಕಥೆಯನ್ನೇ ಹೇಳುತ್ತೆ. ಕ್ರಿಸ್ತಶಕ 1190ರಲ್ಲಿ ಸೊರಟೂರು ಕದನದಿಂದ ಅವರ ಪ್ರಾಬಲ್ಯ ಶುರುವಾಗುತ್ತೆ. 1121ರ ಹೊತ್ತಿಗೆ ಹೊಯ್ಸಳೇಶ್ವರದಂತಹ ಅದ್ಭುತ ದೇವಾಲಯಗಳನ್ನೇ ಕಟ್ಟುವಷ್ಟು ಎತ್ತರಕ್ಕೆ ಬೆಳೀತಾರೆ. ಆದರೆ 1311 ಮತ್ತು 1327ರಲ್ಲಿ ದೆಹಲಿ ಸುಲ್ತಾನರು ದಾಳಿ ಮಾಡ್ತಾರೆ. ಅಲ್ಲಿಗೆ ಈ ಸುವರ್ಣ ಯುಗಕ್ಕೆ ನಿಧಾನವಾಗಿ ತೆರೆ ಬೀಳುತ್ತೆ. ನೋಡಿ, ಇತಿಹಾಸ ಅಂದ್ರೆ ಹೀಗೆ. ಕೆಲವೊಮ್ಮೆ ಇಂತಹ ಒಂದೇ ಒಂದು ಪುಟದ ದಾಖಲೆಯಿಂದ ಇಡೀ ಸಾಮ್ರಾಜ್ಯದ ಕಥೆಯನ್ನೇ ನಾವು ಕಟ್ಟಬೇಕಾಗತ್ತೆ. ಇಲ್ಲಿರೋ ಪ್ರತಿಯೊಂದು ಸಾಲು ಕೂಡ ಒಂದು ದೊಡ್ಡ ಕಥೆಯ ಭಾಗವೇ ಸರಿ. ಹಾಗಾದ್ರೆ ಬನ್ನಿ, ಈ ವಿಶ್ಲೇಷಣೆಯ ಮುಖ್ಯ ಭಾಗಕ್ಕೆ ಬರೋಣ. ಲಾಂಛನಗಳು, ದೇವರುಗಳು, ದೇವಾಲಯಗಳು, ಈ ಎರಡೂ ರಾಜವಂಶಗಳನ್ನ ನೇರವಾಗಿ ಹೋಲಿಕೆ ಮಾಡಿ ನೋಡೋಣ. ಮೊದಲಿಗೆ ರಾಜಲಾಂಛನಗಳನ್ನೇ ನೋಡೋಣ. ಗಂಗರದ್ದು ಆನೆ ಅಲ್ವಾ? ಅದು ಅವರ ಶಕ್ತಿ ಮತ್ತು ಸುತ್ತಮುತ್ತಲಿನ ಸಂಪನ್ಮೂಲಗಳನ್ನು ತೋರಿಸುತ್ತೆ. ಆದರೆ ಹೊಯ್ಸಳರದ್ದು ಸಳ ಮತ್ತು ಹುಲಿಯ ಚಿತ್ರ. ಇದು ಅವರ ಹುಟ್ಟಿನ ವೀರ ಕಥೆಯನ್ನ, ಅವರ ಶೌರ್ಯವನ್ನೇ ಸಾರಿ ಹೇಳುತ್ತೆ. ಧರ್ಮದ ವಿಷಯಕ್ಕೆ ಬಂದ್ರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆನೇ ಕಾಣಿಸುತ್ತೆ. ಗಂಗರು ಜೈನ ಧರ್ಮದ ದೊಡ್ಡ ಪೋಷಕರಾಗಿದ್ರು. ಆದರೆ ಹೊಯ್ಸಳರ ಕಾಲದಲ್ಲಿ, ಅದರಲ್ಲೂ ರಾಜ ವಿಷ್ಣುವರ್ಧನನ ನೇತೃತ್ವದಲ್ಲಿ, ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಇದು ಕೇವಲ ಧಾರ್ಮಿಕ ಬದಲಾವಣೆ ಅಲ್ಲ, ಅಂದಿನ ಸಮಾಜದಲ್ಲಾದ ಬದಲಾವಣೆಗೂ ಹಿಡಿದ ಕನ್ನಡಿ. ಈ ಟೇಬಲ್ ನೋಡಿ, ಇದು ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳುತ್ತೆ. ರಾಜಧಾನಿಗಳು ಬೇರೆ ಬೇರೆ, ತಲಕಾಡು, ಬೇಲೂರು, ಹಳೇಬೀಡು. ಆದರೆ ಕನ್ನಡ ಮತ್ತು ಸಂಸ್ಕೃತದ ಮೇಲಿನ ಪ್ರೀತಿ ಇಬ್ಬರಲ್ಲೂ ಒಂದೇ ರೀತಿ ಇತ್ತು. ಆದರೆ ಇವರಿಬ್ಬರ ನಡುವಿನ ಅತಿದೊಡ್ಡ ವ್ಯತ್ಯಾಸ ಕಾಣೋದೇ ವಾಸ್ತುಶಿಲ್ಪದಲ್ಲಿ. ಗಂಗರು ದ್ರಾವಿಡ ಶೈಲಿಯನ್ನ ಫಾಲೋ ಮಾಡಿದ್ರೆ, ಹೊಯ್ಸಳರು ಅದನ್ನೇ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿ ವೇಸರ ಅನ್ನೋ ತಮ್ಮದೇ ಆದ ಒಂದು ಅದ್ಭುತ ಶೈಲಿಯನ್ನೇ ಸೃಷ್ಟಿ ಮಾಡಿಬಿಟ್ರು. ಹಾಗಾದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ಅವರ ಪರಂಪರೆ ಇವತ್ತಿಗೂ ಹೇಗೆ ಉಳಿದುಕೊಂಡಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅಕ್ಷರಶಃ ಕಲ್ಲಿನಲ್ಲಿ ಕೆತ್ತಿದ ಪರಂಪರೆ. ನಿಜ, ಈ ಎರಡೂ ರಾಜವಂಶಗಳು ಕಾಲಪೋಕಿಗೆ ಪತನ ಆದ್ವು. ಆದರೆ ಅವರ ಕಥೆ ಅಲ್ಲಿಗೆ ಮುಗಿಲಿಲ್ಲ. ಅವರ ಸಂಸ್ಕೃತಿ, ಕಲೆ, ಆಡಳಿತದ ರೀತಿ ನೀತಿಗಳೆಲ್ಲ ನಂತರ ಬಂದ ಮಹಾನ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆರೆತೋದ್ವು. ಅಂದ್ರೆ ಅವರ ಪ್ರಭಾವ ಮುಂದುವರೆತು.
ಹಾಗಾದ್ರೆ ನಮ್ಮ ಆರಂಭದ ಪ್ರಶ್ನೆಗೆ ಈಗ ಪೂರ್ತಿ ಉತ್ತರ ಸಿಗುತ್ತೆ. ಗಂಗರ ಜೈನ ಧರ್ಮದ ಪ್ರೋತ್ಸಾಹದಿಂದಲೇ ಶ್ರವಣಬೆಳಗೊಳದಲ್ಲಿ ಆ ಅದ್ಭುತವಾದ ಗೋಮಟೇಶ್ವರನ ಪ್ರತಿಮೆ ನಿರ್ಮಾಣವಾಗಿದ್ದು, ಇನ್ನು ಹೊಯ್ಸಳರ ಆ ಸಂಕೀರ್ಣವಾದ ವೇಸರ ವಾಸ್ತುಶಿಲ್ಪ ಇದೆಯಲ್ಲ, ಅದನ್ನು ನಾವು ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರರ ದೇವಾಲಯದಲ್ಲಿ ನೋಡ್ಬೋದು. ನೋಡಿ, ಹುಲಿ ಮತ್ತು ಸಂತನ ಕತೆ ಹೇಗೆ ಒಂದಕ್ಕೊಂದು ಸೇರಿಕೊಡುತ್ತೆ ಅಂತ. ಸೊ ಇವರ ಕಲೆ, ಇವರ ನಂಬಿಕೆ, ಇವರ ಕಥೆಗಳು ಇವೆಲ್ಲ ಸೇರಿ ಸುಮಾರು 1000 ವರ್ಷಗಳ ಕಾಲ ಈ ನಮ್ಮ ನಾಡಿನ ಸಾಂಸ್ಕೃತಿಕ ಡಿಎನ್ಎಯನ್ನೇ ರೂಪಿಸಿವೆ. ಇತಿಹಾಸ ಅಂದ್ರೆ ಒಂದರ ಮೇಲೊಂದು ಕಟ್ಟಿದ ಪದರಗಳಿದ್ದ ಹಾಗೆ, ಮತ್ತು ಗಂಗರೂ ಹೊಯ್ಸಳರೂ ಅದರ ಅಡಿಪಾಯದ ಅತಿ ಮುಖ್ಯ ಪದರಗಳು. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಒಂದು ವೇಳೆ ಈ ದೇವಸ್ಥಾನದ ಕಲ್ಲುಗಳು ಮಾತಾಡೋ ಹಾಗಿದ್ದಿದ್ರೆ ಇನ್ನು ಎಂಥೆಂಥ ಮರೆತುಹೋದ ಕಥೆಗಳು, ಇತಿಹಾಸಗಳು ಹೊರಬರ್ತಿದ್ವೋ ಅಲ್ವಾ?